ಎಲ್ಲರಿಗೂ ನಮಸ್ಕಾರ. ನಾನು ಜಕ್ಕಣ ಮಾಸ್ತರ್ ಅಂತ ಡೊಳ್ಳಿನ ಕಲಾ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದು, ನನ್ನ ಒಂದು ಕಿವಿ ಮಾತು ಏನು ಅಂದರೆ, ಡೊಳ್ಳಿನ ಹಾಡುವ ಗಾಯಕರು ಕಲಾವಂತರು ಅವರಿಗೆ ಒಂದು ಸವಿನಯ ಒಂದು ವಿನಂತಿ ಏನಿದೆ ಅಂದರೆ, ನನಗೆ ಡೊಳ್ಳಿನ ಹಾಡುವ ಕಲಾವಂತರು ಅವರು ಬಳಸುವಂಥ ಶಬ್ದ, ಅವರು ಹಾಡುವಂಥ ಹಾಡುಗಳಲ್ಲಿ ಕೆಲವು ಅವಾಚ್ಯ ಶಬ್ದಗಳು ಬರ್ತವೆ. ಅವು ಕೇಳುವುದಕ್ಕೆ ಕರ್ಕಶವಾಗಿರ್ತವೆ. ಇದು ಒಂದನ್ನು ತಿದ್ದುಪಡಿ ಮಾಡ್ಕೋಬೇಕು ಅನ್ನುವಂಥದ್ದು ನನಗೆ ಸಾರ್ವಜನಿಕರಿಂದ ನನಗೆ ಕಿವಿ ಮಾತು ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಡೊಳ್ಳಿನ ಕಲಾವಂತರು, ನಾನೂ ಒಬ್ಬ ಕಲಾವಂತನಾಗಿದ್ದು, ನಮ್ಮ ಕಲಾವಂತರಿಗೆ ಒಂದು ಕಪ್ಪು ಚುಕ್ಕೆ ಬಂತು ಅಂದರೆ, ಅವರಿಗೊಂದು ಮಾತು ಬಂತು ಅಂದರೆ, ಅದು ಇಡೀ ಕಲಾವಂತ ಬಳಗಕ್ಕೇ ಸುತ್ತಕೊಂಡ್ಬಿಟ್ಟಿರ್ತದೆ. ಹಾಗಾಗಿ ಈ ಡೊಳ್ಳಿನ ಕಲಾ ಸೇವೆ ಮಾಡುವಂಥವರು ಕಾಲದಿಂದ ಆಗ್ತಾ ಬಂದದೆ. ಹಿಂದೊಂದು ಕಾಲದೊಳಗೆ ನಮ್ಮ ಹಿರಿಯರು ಡೊಳ್ಳುಗಳನ್ನು ಹೆಗಲ ಮೇಲೆ ಇಟ್ಟುಕೊಂಡು ಹಳ್ಳಿಗೆ ಹೋಗಿ ಅಲ್ಲಿ ಸೇವೆಯನ್ನು ಮಾಡಿ, ಅವರು ಕೊಡುವಂಥ ಭಕ್ತಿಯಿಂದ ಒಂದು ಕೊಬ್ಬರಿ ಪಟ್ಟಿಯನ್ನು ಕೊಟ್ಟರು ಸಹಿತ ಭಕ್ತಿಯಿಂದ ಇದು ಸದ್ಗುರುವಿನ ಪ್ರಸಾದ ಅಂತ ತಿಳ್ಕೊಂಡು ಬಂದು ಸೇವೆ ಮಾಡಿದವರು ನಮ್ಮ ಹಿರಿಯರು. ಈ ಸೇವೆಯನ್ನು ಮಾಡಿದವ್ರಿಗೆ ಸದ್ಗುರು ಹೆಂಗೆ ಬೆಳೆಸಿದಾನೆ ಅಂದರೆ, ಡೊಳ್ಳಿನ ಪದ ಹಾಡುವಂಥವ ಜವರು ಚನ್ನಬಸಪ್ಪ ಗೌಡರು. ಅವರು ಹಳ್ಳಿಗಳಿಗೆಲ್ಲ ಸೇವೆ ಮಾಡಿ ಬರ್ತಿದ್ರು. ಒಂದು ದಿವಸ ಬಿತ್ತಲಕ್ಕೆ ಹೋದರು. ಹೊಲ ಬಿತ್ತುವಾಗ ಗಳೆ ಹೂಡಿ ಮಂಡಿ ಮೇಲೆ ಕೈ ಇಟ್ಟು ಬೀಜ ಬಿಡಬೇಕನ್ನೋದ್ರಾಗ ಜಗದ್ಗುರು ರೇವಣ ಸಿದ್ಧ ಅಮೋಘ ಸಿದ್ಧ ಮಾಳಿಂಗರಾಯ ಬೀರ ದೇವ್ರನ್ನ ನೆನೆದು ಮಾರ್ಗ ಹಾಡುತ್ತ ಕೂರ್ಗಿ ಸಾಗ ಮಾಡಿದ್ರು. ಸತ್ಯಸಿದ್ಧರ ಮಾರ್ಗ ಹಾಡ್ತಿದ್ರು, ಮಂಡಿ ಮೇಲೆ ಕೈ ಇಟ್ಟಿದ್ರು. ಆದರೆ ಮಂಡಿಯೊಳಗೆ ಬೀಜ ಬಿಡುವಂಥದ್ದು ಅವ್ರ ಕಲ್ಪನೆಗೆ ಬರಲಿಲ್ಲ. ಅವ್ರು ಬರೀ ಶಿವನ ನಾಮಸ್ಮರಣೆಯನ್ನೇ ಮಾಡ್ತಿದ್ದರೆ ವಿನಃ ಮಂಡಿಯೊಳಗೆ ಬೀಜ ಬಿಡುವುದು ಅವ್ರಿಗೆ ಮರುವಾಗಿ ಹೋಯಿತು. ಹೊತ್ತು ಮುಳುಗುತನ ಹಾಡಿಕೆ ಮಾಡಿದರು, ಮಾರ್ಗ ಹಾಡ್ತಿದ್ರು. ಆದರೆ ಮಂಡಿ ಮೇಲೆ ಕೈ ಎತ್ತ ಕರೆ ಉಡ್ಯದೊಳಗಿನ ಬೀಜ ಉಡ್ಯದಾಗೆ ಇದ್ದು, ಕೈಯೊಳಗಿನ ಬೀಜ ಕೈಯೊಳಗೆ ಇದ್ದು, ಮಂಡಿಯೊಳಗೆ ಬೀಜ ಬೀಳಲಿಲ್ಲ. ಹೊತ್ತು ಮುಳುಗು ಹೊತ್ತಿಗೆ ಗಳೆ ತರಿಬಿದ್ರು, ಮುಂದಿನ ಊರಿಗೆ ಹಾಡ್ಕಿಗೆ ಹೋಗ್ಬೇಕು. ಗಳೆ ತರಿಬಿ ಗೌಡ್ರು ನೋಡ್ತಾರ, ಉಡ್ಯದೊಳಗಿನ ಬೀಜ ಅಲ್ಲೇ ಅದಾವ. ಘಾತ ಆಯ್ತು, ನಾನು ಬೀಜನೇ ಬಿಟ್ಟಿಲ್ಲ ಚಂಜಿತನ. ಎಷ್ಟು ವಿಚಾರ ಮಾಡಿ ದೇವ್ರು ಮಾಡ್ದಂಗೆ ಆಗಲಿ, ಮತ್ತು ಇನ್ನೊಂದು 8 ದಿವಸ ಬಿಟ್ಟು ಮಳೆ ಆಯ್ತಂದ್ರೆ ಮತ್ತೆ ಬಿತ್ತಿದ್ರೆ ಆಯ್ತು. ಹಿಂಗೆ ವಿಚಾರ ಮಾಡಿ ಗೌಡ್ರು ಮುಂದಿನ ಊರಿಗೆ ಹಾಡ್ಕಿಗೆ ಹೋದರು. ಅಲ್ಲಿ 4-5-6 ದಿವಸ ಕಾರ್ಯಕ್ರಮ ಮುಗಿಸಿ 8 ದಿವಸ ಬಿಟ್ಟು ಹೊಲ ನೋಡೋದಕ್ಕೆ ಬಂದರು. ಒಡ್ಡ ಏರಿ ಗೌಡ್ರು ನೋಡೋದ್ರೊಳಗೆ ಹೊಲ ಎಲ್ಲ ಬಗರಿ ಮಳಿ ನಾಟದಂಗೆ ನಾಟಿ ಹೋಗಿತ್ತು. ಇದು ಶಿವಸ್ಥಾನದ ಪುಣ್ಯ, ಇದು ಸತ್ಯ ಸಿದ್ಧರ ಪುಣ್ಯ. ಅಂಥವರು ಶಿವಸ್ಥಾನದ ಸೇವೆ ಮಾಡಿ ಇಂಥ ಪದವಿಯನ್ನು ಪಡೆದವರು. ಇದೇ ಡೊಳ್ಳಿನ ಹಾಡಿಕೆ ಹಾಡ್ತಿದ್ರು ಮನವಿ ಮದಗೊಂಡ ಮಹಾರಾಜರು. ಇವತ್ತವರು ದೇವರಾಗಿ ಕುಂತರು. ಶಿವನಿಗೆ ರಾಯಪ್ಪಣ್ಣ ಡೊಳ್ಳಿನ ಹಾಡಿಕೆ ಮಾಡ್ಕೊತ ದೇವರಾದರು. ಒಬ್ಬ ಡೊಳ್ಳಿನ ಹಾಡಿಕೆಯನ್ನು ಹಾಡುವಂಥವ ದೇವರಾಗಬಹುದು ಅನ್ನೋದನ್ನು ತೋರಿಸಿಕೊಟ್ರು. ಸೊನಾಳ ಹನುಮಂತಗೌಡರು ನಾಡೆಲ್ಲ ಹಾಡಿದರು. 4 ಜನರಿಂದ ಬೇಷನ್ನಿಸ್ಕೊಂಡ್ರು. ಅಂಥವರೆಲ್ಲ ಈ ಸೇವೆಯೊಳಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಆದರೆ ನಾವು ಇವತ್ತು ಏನು ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ನಮ್ಮ ಕಲಾವಂತರು ನಾವು ವಿಚಾರ ಮಾಡಬೇಕು. ನಾವು ಜನಕ್ಕೆ ಸಂದೇಶ ಕೊಡಬೇಕು, ಸಮಾಜಕ್ಕೆ ಸಂದೇಶ ಕೊಡಬೇಕು, ಸಮುದಾಯಕ್ಕೆ ಒಂದು ಸಂದೇಶ ಕೊಡಬೇಕು. ನಾವು ಮಾಡುವಂಥ ಕಲಾ ಸೇವೆ ಅವ್ರ ಕಿವಿಗೆ ಮುಟ್ಟಬೇಕು. ಇದರಿಂದ ಒಂದು ಒಳ್ಳೆಯ ಉದ್ದೇಶ ಇರಬೇಕು. ವಾರದ ಮಲ್ಲಣ್ಣನ ಕತೆ ಹಾಡು ಹಾಡಿದರೆ, ವಾರದ ಮಲ್ಲಣ್ಣನಿಗೆ ಸದ್ಗುರು ಸಿದ್ದರಾಮೇಶ್ವರ ಗಲ್ಲು ಹುಕುಮ ಕೊಟ್ಟಿದ್ರು. ಗಲ್ಲಾಗಲಿಲ್ಲ, ಗಲ್ಲಿನ ಹುಕ್ಕು ಬಿಚ್ಚಿ ಬಿತ್ತು. ಅಂಥ ಒಂದು ಸಂದೇಶವನ್ನು ಸಮುದಾಯಕ್ಕೆ ನಾವು ಕೊಡಬೇಕ್ರಿ.
ಜಾನಪದ ಹಾಡ್ತಾರೆ, ಜಾನಪದೊಳಗೆ ಅಶ್ಲೀಲ ಹಾಡ್ತಾರೆ ಅನ್ನುವಂಥದ್ದು ಕಿವಿಗೆ ಬಿದ್ದಾವೆ. ಜಾನಪದ ಅಂದರೆ ಯಾವುದು? ಜಾನಪದ ಈ ಡೊಳ್ಳಿನ ಹಾಡು ಒಂದು ಜಾನಪದ, ಹಂತಿ ಪದನೂ ಜಾನಪದ, ಕರಡಿ ಮಜಲು ಒಂದು ಜಾನಪದ, ಗೀಗೆ ಪದನೂ ಜಾನಪದ. ಆದರೆ ಜಾನಪದದಲ್ಲಿ ನಾವು ಬಳಸುವಂಥ ಶಬ್ದ, ನಾವು ಹಾಡುವಂಥ ಹಾಡುಗಳ ಶಕ್ತಿ ಇರ್ತದೆ ಅದರೊಳಗೆ. ಆ ಶಕ್ತಿ ತುಂಬಿದರೆ ಮಾತ್ರ ಅದಕ್ಕೆ ಬೆಲೆ ಇರ್ತದೆ, ಸಮುದಾಯಕ್ಕೆ ಅದು ಮುಟ್ತದೆ. ಆದರೆ ನಮ್ಮ ಕಲಾವಂತ ಬಳಗದವರಿಗೆ ನಂದು ವಿನಂತಿ ಇಷ್ಟೇ, ನಾವು ಹಾಡುವ ಹಾಡಿನಲ್ಲಿ ಅವಾಚ್ಯ ಶಬ್ದ ಇರಬಾರ್ದು, ಇನ್ನೊಬ್ಬರಿಗೆ ನಿಂದೆ ಆಡುವಂಥದ್ದು ಆಗಿರಬಾರ್ದು. ಈಗ ಒಂದು ಮೆಚ್ಚಂಥ ವಿಷಯ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದರು ಕುಂಚನೂರು ಮಠದಲ್ಲಿ. ಮಾಧುಲಿಂಗ ಮಹಾರಾಜರ ಮಠದೊಳಗೆ ಎಲ್ಲರಿಗೆ ಸಂದೇಶ ಕೊಟ್ಟರು. ಆ ಸಂದೇಶದ ಪ್ರಕಾರ ಆ ದೇವರು ಇವರು, ಈ ಹಾಡುವಂಥವ್ರು ಈ ದೇವರಿಗೆ ಬೇಯುದು, ಇವರು ಹಾಡೋರು ಈ ದೇವರಿಗೆ ಬೇಯುದು, ಇದು ಎಲ್ಲ ಬೇಡ. ದೇವರನ್ನು ಒಬ್ಬನೇ ಇರ್ತಾನೆ, ಅಣು ರೇಣು ತೃಣ ಕಾಷ್ಟದಲ್ಲಿ ತುಂಬ ತುಳುಕ್ತಿರ್ತಕ್ಕಂಥ ಭಗವಂತ ಒಬ್ಬನೇ ಇದ್ದಾನೆ. ನೀನು ನಿನ್ನ ಗುರುವಿನ ಬೆಳೆಸು, ನೀನು ನಿನ್ನ ಗುರುವಿನ ಬೆಳೆಸು, ಎಲ್ಲನೂ ಹೋಗಿ ಮುಟ್ಟುವುದು ಅಲ್ಲಿಗೆ ಇರ್ತದೆ ಅಂತ ಒಂದೇ ಒಂದು ಭಾವದಿಂದ ಇವತ್ತಿನವರೆಗೂ ನಮ್ಮ ಡೊಳ್ಳಿನ ಕಲಾವಂತರು ಭೇದ ಭಾವ ಮಾಡದೆ ಹಾಡ್ಲಕತ್ತಿರಲ್ಲ. ಇದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈಗ ಮಾಡುವಂಥ ಸೇವೆಯಲ್ಲಿ ಸ್ವಲ್ಪ ಸಾರ್ವಜನಿಕರಿಂದ ನಮಗೆ ಸೂಚನೆ ಬಂದಿದ್ದಾವೆ. ಏನ್ರಿ ಶಬ್ದಗಳು ಕರ್ಕಶವಾಗಿರ್ತದೆ, ಮತ್ತು ಅವ್ರು ಮಾತಾಡುವಂಥ ಮಾತುಗಳು ಅಶ್ಲೀಲವಾಗಿರ್ತವೆ, ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರ ನಮ್ಮ ಕಲಾವಿದರು ಇದರಲ್ಲಿ ಇನ್ನು ಮುಂದೆ ಉತ್ತಮವಾದಂಥ ಸೇವೆ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಕಲಾವಂತರಲ್ಲಿ ನನ್ನ ವಿನಂತಿ. ಒಂದು ವೇಳೆ ಇದನ್ನು ಮಾಡಲಿಲ್ಲ, ಇದನ್ನು ಈ ಮಾತು ನಾನು ಹೇಳಿದ್ದನ್ನು ನೀವು ಕೇಳದೆ ಹೋದರೆ ನಿಮಗೆ ತಿಳಿದಂಗೆ ಯಾವುದೋ ಶಬ್ದಗಳನ್ನು ಸೇರಿಸಿ ಅವಾಚ್ಯ ಶಬ್ದಗಳಿಂದ ನೀವು ಹಾಡಿಕೆ ಮಾಡೋದೇ ಖರೆ. ಆದರೆ ಹಾಗೇ ಮುಂದುವರೆದರೆ ಮಾಧ್ಯಮದವರಿದ್ದಾರೆ, ವಿಡಿಯೋಗಳನ್ನು ಮಾಡೋರು ಇರ್ತಾರೆ, ಫೋಟೋಗಳನ್ನು ಕ್ಲಿಕ್ ಮಾಡ್ತಾರೆ. ಆವಾಗ ನಿಮಗೆ ಪ್ರೂಫ್ ಸಮೇತ, ಸಾಕ್ಷಿ ಸಮೇತ ಅವುಗಳನ್ನ ಹಿಡ್ಕೊಂಬಂದು ನಿಮ್ಮ ಎದುರಿಗೆ ಹಿಡಿತಾರೆ. ಆವಾಗ ಯಾವುದಾದ್ರೂ ಕ್ರಮ ಜರುಗಿಸ್ತಾರೆ. ಆವಾಗ ನಿಮ್ಮನ್ನು ರಕ್ಷಣೆ ಮಾಡೋರು ಯಾರೂ ಇರೋದಿಲ್ಲ. ಹಾಗಾಗಿ ಇನ್ನು ಮುಂದೆ ಬರ್ತಿರ್ತಕ್ಕಂಥ ದಿನಮಾನದಲ್ಲಿ ಇವತ್ತಿನ ತನಕ ನೀವು ಏನೋ ತಪ್ಪು ಮಾಡಿದ್ರು, ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಹೇಳೋದಿಲ್ಲ. ನಮ್ಮ ಇಷ್ಟು ಜನ ಕಲಾವಂತರೊಳಗೆ ಎಷ್ಟೋ ಜನ ದೇವರೆದ್ದು ಕುಣಿಬೇಕು ಹಂಗೆ ಹಾಡ್ತಾರೆ, ಹಂಗೆ ಮಾತಾಡ್ತಾರೆ. ಅದಕ್ಕೆ ನನ್ನ ಸಂತೋಷ ಅದ. ಕೆಲವರು ಮಾತ್ರ ಎಲ್ಲೋ ಬೆರಳೆಣಿಕೆಯಿಂದ ಎಣಿಸುವಂಥವ್ರು, ಕೆಲವರು ಎಲ್ಲೋ ಒಬ್ಬರು ಶಬ್ದಗಳನ್ನು ಸ್ವಲ್ಪ ಅಶ್ಲೀಲವಾಗಿ ಬಳಸ್ತಾರೆ. ಶಿಕ್ಷಣ ಇಲ್ಲದೆ ಇರೋದರಿಂದಲೋ ಅಥವಾ ಮೌಢ್ಯದಿಂದಲೋ ಇವೆಲ್ಲ ಕಾರ್ಯಗಳು ಜರುಗುತ್ತವೆ. ಇನ್ನು ಮುಂದೆ ಹಾಗೆ ಆಗಬಾರ್ದು ಅನ್ನುವಂಥ ವಿಷಯನ ನಿಮಗೆ ತಿಳಿಸ್ತಾ, ಇನ್ನು ಮುಂದೆ ಕಲಾವಂತರು ಕಲಾ ಪ್ರೌಢಿಮೆಯನ್ನು ಮೆರೆದು ಸಮಾಜಕ್ಕೆ, ಸಮುದಾಯಕ್ಕೆ ನಿಮ್ಮ ಒಳ್ಳೆಯ ಒಂದು ಸಂದೇಶ ಸಿಗಲಿ ಅಂತ ಆಶೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.